ಸಾಧನಾ ಸಮಾವೇಶದ ನಂತರ ಕಳೆದ 3 ವರ್ಷದ ಗೊಂದಲಕ್ಕೆ ಏನಾದರೂ ಪರಿಹಾರ ಸಿಕ್ಕಬಹುದಾ? ಖಂಡಿತ ಮೇಡಮ್. ಇವತ್ತು ನೋಡಿ, ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು CM DCM ಏನು ಇವತ್ತು ಕುರ್ಚಿಗೆ ಹೋರಾಟ ಮಾಡ್ತಾ ಇದ್ದಾರೋ, ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನೋಡಿದೆ ಒಂದು ಇದರಲ್ಲಿ DCM ಬಣ CM ಬಣ ಅದು ಕಾರ್ಯಕರ್ತರಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇವತ್ತು ಹುಟ್ಟಿದೆ. ಕಚೇರಿಯಲ್ಲೇ ಚೇರ್ಗಳು ಹೊಡೆದಾಟ ಮಾಡ್ಕೊಂಡು DCM ಕಡೆ CM ಕಡೆ ದೊಡ್ಡ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಕೂಡ ಯಾವುದಕ್ಕೋಸ್ಕರ? ಅಧ್ಯಕ್ಷ ಸ್ಥಾನ ಬದಲಾವಣೆಗೋಸ್ಕರ. ಅಂದ್ರೆ ಯದ್ಭವಂ ತದ್ಭವ ಅಂತ ಇಲ್ಲಿ ಅವ್ರು ಹೆಂಗಿದಾರೋ ಹಂಗೆ ಕಾರ್ಯಕರ್ತರು ಹಂಗೆ ಇದ್ದಾರೆ. ಯಥಾ ಪ್ರಜಾ ತಥಾ ಪ್ರಜೆನಂಗಾಗಿದೆ. ಯಥಾ ರಾಜ ತಥಾ ಪ್ರಜೆನಂಗಾಗಿದೆ. ಇವತ್ತು ರಾಜ್ಯದಲ್ಲಿ ಇವ್ರು ಏನ್ ಮಾಡಕ್ ಹೋಗ್ತಾ ಇದ್ದಾರೆ? ರಾಜ್ಯದ ಅಭಿವೃದ್ಧಿ ಏನ್ ನೋಡಕ್ ಹೋಗ್ತಾ ಇದ್ದಾರೆ? ರಾಜ್ಯದ ಬಗ್ಗೆ ಯಾವುದೇ ಕಳಕಳಿ ಇಲ್ಲದಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಸರ್ಕಾರ. ಇವತ್ತು ಇವರು ಕೇರಳ CM ಜೊತೆ ಹೋಗಿದ್ದಾರೆ. ಅಲ್ಲಿ ಹೋಗಿರೋದು CM ಅವ್ರು CM ಆಗ್ತಾರೆ. ಸತೀಶ್ ನಾಯರ್ ಅವರು CM ಆಗ್ತಾರೆ ಅಂತ ಹೋಗಿಲ್ಲ. ನನಗೆ CM ಸ್ಥಾನ ಯಾವಾಗ ಕೊಡ್ತೀರಿ ಅಂತ ಕೇಳ್ಕೊಳಕ್ ಹೋಗಿದ್ದಾರೆ. ನನಗೆ CM ಯಾವ ಮಾಡ್ತೀರಿ ಅಂತ ಕೇಳ್ಕೊಳಕ್ ಹೋಗಿದ್ದಾರೆ. ನಾನು CM ಸ್ಥಾನ ನಿಲ್ಸಕ್ ಹೋಗ್ಬಿಡಿ ಅಂತ ಇದ್ ಕಡೆ ಮನವಿ ಬಂದು ಸಿದ್ದರಾಮಯ್ಯ ಮಾಡ್ಕೊಂಡ್ರೆ, DCM ಅವರು ನೀವು ಹೇಳ್ದಂತೆ ನಡೀತಾ ಇಲ್ಲ, ಇಲ್ಲಿ ನೋಡಿ ನಾಯರ್ CM ಆಗ್ತಿದ್ರೆ ನನ್ಗೊಂದು ಅವಕಾಶ ಕೊಡಿ ಅಂತ ಅಲ್ಲಿ ಕೇಳ್ಕೊಂತ ಇದ್ದಾರೆ. ಪಾಪ ಡೆಲ್ಲಿಗೆ ಹೋದ್ರೆ ಡೆಲ್ಲಿಗೆ ಓಡಾಡ್ತಾರೆ. ಡೆಲ್ಲಿಗೆ ಹೋದ್ರೆ ಅಲ್ಲಿಂದ ಸೀದಾ ಎಲೆಕ್ಷನ್ ಅಂತ ಪಂಚರಾಜ್ಯ ಎಲೆಕ್ಷನ್ ಹೋಗ್ಬಿಡ್ತಾರೆ. ಇವತ್ತು DK ಶಿವಕುಮಾರ್ ಅವರ ಪರಿಸ್ಥಿತಿ ಹೆಂಗಿದೆ ರಾಜ್ಯದಲ್ಲಿ ಅಂದ್ರೆ, ತನು ಮನ ದನ ಕೊಟ್ಟಂತ DK ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರಾಗಿರೋರು ಇವತ್ತು ಅವ್ರಿಗೆ ಅಲ್ಲಿ ವರ್ಚಸ್ಸಿಲ್ಲ. ಮತ್ತೆ ಒಂದು ಅಲ್ಲಿ CM ಆಗೋ ಯೋಗನೇ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಡೆಲ್ಲಿಗೆ ಹೋಗ್ಬೇಕು. DK ಶಿವಕುಮಾರ್ ಅವರು CM ಆಗ್ಬೇಕು ಅಲ್ಲ, ನಾನು ಅಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಕೊಡ್ಬೇಕಲ್ಲ. ಇವತ್ತು ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರು ಅಂತ ಏನಲ್ಲಿ ಇದೆ ಅಲ್ಲ. ಇವತ್ತು ವಲಸೆ ಕಾಂಗ್ರೆಸ್ ಇಂದ ಬಂದು ಸಿದ್ದರಾಮಯ್ಯ ಅವರು ಇವತ್ತು 8 ವರ್ಷ ಪೂರ್ಣ ಆಗೋಗಿದೆ. ಸಾಧನ ಸಮಾವೇಶ ಅವರಿಗೆ ಭಾವನೆ ಇಲ್ಲ, ನಿಮಗೆ ಯಾಕೆ ಭಾವನೆ ಅಂತಲ್ಲ. ಇವತ್ತು ನಾವೇನ್ ಹೇಳಕ್ ಬರ್ತಾ ಇದೀವಿ ಅಂದ್ರೆ, ನಾನು ಏನ್ ಹೇಳಕ್ ಬರ್ತಾ ಇದೀನಿ, ಇವ್ರ ಕಿತ್ತಾಟ DCM CM ಕಿತ್ತಾಟ ಕಾರ್ಯಕರ್ತರೆಲ್ಲ ದೊಡ್ಡ ಗೂಡಾಗಿ ಇವತ್ತು ದೊಡ್ಡ ಮಟ್ಟದ ಹೋರಾಟ ಹೊಡೆದಾಟ ಆಡಿದ್ದಾರೆ, ಬಾಗಿಲು ಹಾಕೊಂಡಿದ್ದಾರೆ. ಅದು ಕೂಡ ಅಧಿಕಾರಕ್ಕೋಸ್ಕರನೇ. ಅಂದ್ರೆ ಈ ರೀತಿಯ ಪರಿಸ್ಥಿತಿ ಕಚೇರಿ ಒಳಗೆ. ಹೌದು, ಇಲ್ಲಾಂದ್ರೆ ನಿಮ್ಗೆ ಇನ್ನೂ ಆಹಾರ ಆಗ್ತಿದ್ರು ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇದೆ ಅಂದ್ರೆ, ಈ ರಾಜ್ಯ ಸರ್ಕಾರ ಜನ ನಂಬಿಕೆ ಇಕ್ಕಿ 136 ಸೀಟ್ ಕೊಟ್ಟಿತ್ತು. ಯಾಕೆ? ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡ್ಬೇಕಂತಂದ್ರ. ಅದೇ ಇವರು ಏನು ಅಭಿವೃದ್ಧಿ ಬಗ್ಗೆ ಏನಾದ್ರು ಕಿಂಚಿತ್ ಇವ್ರಿಗೇನಾದ್ರು ಒಂದೇನಾದ್ರು ಸಹಾನುಭೂತಿ ಇದೆಯಾ ರಾಜ್ಯದ ಜನದ ಮೇಲೆ? ಇಲ್ಲ. ಬರೀ ಬೆಲೆ ಏರಿಕೆ ಆಗಿದ ತಕ್ಷಣ ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾರೆ. ಬರೀ 3 ವರ್ಷ ಕಳೆದಿತ್ತು. ಇನ್ನೊಂದೇ 1 ವರ್ಷ ಬೇಕಾದ ಟೈಮು. ಇನ್ನೊಂದು ವರ್ಷ ಸಿದ್ದರಾಮಯ್ಯ ಕಾಂಟ್ರವರ್ಸಿ ಮಾಡ್ಬಿಟ್ರೆ ಇನ್ನು 1 ವರ್ಷ ಟೈಮ್ ಇರುತ್ತೆ. ಅವಾಗ ಕ್ಷೇತ್ರಗಳಿಗೆ ಹೋಗ್ಬಿಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಅವಾಗ ಮೂಲ ಸೌಕರ್ಯ ಕೊಡ್ಬೇಕು. ಎಲೆಕ್ಷನ್ ಡಿಕ್ಲೇರ್ ಆಗೋ ಟೈಮ್ ಬಂದ್ಬಿಡುತ್ತೆ. ಸೊ ಕ್ಷೇತ್ರಕ್ಕೆ ಹೋಗಂಟ ಇನ್ನೊಂದು ವರ್ಷ ಹೆಂಗಾದ್ರೂ ಕಾಲಹರಣ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಪಟ್ಟಿಡ್ ಕುಂತಿದ್ದಾರೆ. ಅದ್ರ ಕೂಡ KN ರಾಜನ್ ಅವರು ಒಂದು ಸೀನಿಯರ್ ಲೀಡರ್, ಅವ್ರ ಬಾಯಲ್ಲಿ ಇಂಥದೊಂದು ಮಾತು ಬರುತ್ತೆ ಅಂದ್ರೆ, ಸೊ ಅಲ್ಲೆಲ್ಲ ಒಂದ್ ಕಡೆ ಡಿಕ್ಲರೇಷನ್ ಕೊಡ್ತಾ ಇದ್ದಾರೆ. ಇವತ್ತು DK ಶಿವಕುಮಾರ್ ಕೊಡಬಾರ್ದು, ಪರಮೇಶ್ವರ್ ಕೊಡ್ಬೇಕು. ನೆಕ್ಸ್ಟ್ ಏನೋ CM ಇವರು CM ಸಿದ್ದರಾಮಯ್ಯ ಹೇಳಿದ್ರೆ ನೆಕ್ಸ್ಟ್ CM ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಆಗ್ಬೇಕು, ಇವರು ಪರಮೇಶ್ವರ್ ಆಗ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಆಂಗಲ್ ನೋಡ್ಕೋದ್ರೆ ಮೋಸ್ಟ್ ಸೀನಿಯರ್ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೇಕು ಅಂತಿದ್ದಾರೆ. ಇವತ್ತು ಗೊಂದಲದ ಗೂಡಾಗಿ ಜೈನ್ ಗೂಡಾಗಿ ಹೋಗಿದೆ. ಅಸಹಾಯಕವಾದ ಹೈಕಮಾಂಡ್ ತಪ್ಪಿಸ್ಕೊಂಡು ನೋಡಿರ್ತಾ ಇದ್ದಾರೆ. ಇವತ್ತು ಫಾರಿನ್ ಓಡೋಗಿದ್ದಾರೆ, ರಾಹುಲ್ ಗಾಂಧಿ ಅವರು ಹೋಗ್ತಾ ಇದೆ ಅಂತೇಳಿ. ಅಂದ್ರೆ ಇವ್ರ ಕೈಗೆ ಸಿಗ್ತಾ ಇಲ್ಲ, ಸಿಕ್ಕುದು ಈ ರೀತಿ ಹೈಕಮಾಂಡ್ ವ್ಯವಸ್ಥೆ ನೋಡ್ತಾ ಇದ್ರೆ, ಈ ನ್ಯಾಯ ವ್ಯವಸ್ಥೆ ನೋಡಕೋತಾರೆ. ಇಂತ ಒಂದು ದುರ್ಸ್ಥಿತಿ ಹೈಕಮಾಂಡ್ ಬರುತ್ತೆ ಅಂತ ಅನ್ಕೊಂಡಿಲ್ಲ. ಹೈಕಮಾಂಡ್ ಸ್ಟ್ರಿಕ್ಟ್ ಆಗಿತ್ತು, ಅವಾಗ ಒಂದು ಕಾಲ ಇತ್ತು. ಅವ್ರು ಡಿಕ್ಲೇರ್ ಮಾಡಿದ್ರೆ ಬೆಳೆ ಪಟ್ಕೊಂಡು ನೋಟಿಸ್ ಕೊಟ್ರೆ ರಾಜ್ಯವನ್ನು ನಂಗೆ ಕಿತ್ತಾಕ್ಬಿಟ್ರು. ಹೈಕಮಾಂಡ್ ಅಂತ ಸ್ಟ್ರಿಕ್ಟ್ ಇರೋಂಥ ಹೈಕಮಾಂಡ್ ರಾಹುಲ್ ಗಾಂಧಿ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಹೈಕಮಾಂಡ್ ಯಾಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇಲ್ಲಪ್ಪ ಈ ಸತಿ ಕಂಪ್ಲೀಟ್ ಸಿದ್ದರಾಮಯ್ಯ 5 ವರ್ಷ ಇರ್ತಾರಂತ ಯಾಕೆ ಕೇಳಕ್ ಆಗ್ತಲ್ಲ ಹೈಕಮಾಂಡ್? ಬೇಡ ನೀವು ಆಯ್ತು ಈ ದಿನದವರೆಗೂ ಆಗುತ್ತೆ, DK ಶಿವಕುಮಾರ್ ಇನ್ನೊಂದು ವರ್ಷ ಯಾಕೆ ಹೈಕಮಾಂಡ್ ಡಿಕ್ಲೇರ್ ಮಾಡಕ್ಕಾಗ್ತಲ್ಲ? ಅಸಹಾಯಕವಾದ ಹೈಕಮಾಂಡ್ ವೀಕ್ನೆಸ್ ಇವತ್ತು ರಾಜ್ಯದಲ್ಲಿ ರಾಜ್ಯದ ಅಭಿವೃದ್ಧಿ ಶೂನ್ಯ ಮಾಡಿ ಇವರು ಕುರ್ಚಿ ಹೋರಾಟ ಮಾಡ್ಕೊಂಡು ಡೆಲ್ಲಿಗೆ ಹೋಗಿ ಬಾಗಿಲು ಕಾಯೋದೇನು, ಕೇರಳಕ್ಕೆ ಹೋಗಿ ಬಾಗಿಲು ಕಾಯೋದೇನು, ಇವತ್ತು ಎಲ್ಲ ಪಂಚರಾಜ್ಯಗಳು ಸುತ್ಬಿಟ್ರು. ಇವ್ರಿಗೆ